1971 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆ ಯುದ್ಧ ಆಗಿದ್ದು ಇದೇ ಜಾಗದಾಗ. ಈ ಕಡೆ ಕಾಲಿಟ್ರ ಪಾಕಿಸ್ತಾನ ಮತ್ತು ಈ ಕಡೆ ಕಾಲಿಟ್ರ ಇಂಡಿಯಾ. ಸೊ ಸೆಂಟ್ರಲ್ಲಿ ಇವಾಗ ನಾನು ನಿಂತೀನಿ, ಆದ್ರೆ ಆ ಕಡೆ ಇರೋದೆಲ್ಲ ಪೂರ್ತಿ ಪಾಕಿಸ್ತಾನದು. ದೂರತ್ತ ಏನೋ ಒಂದು ಸಣ್ಣ ಬಿಲ್ಡಿಂಗ್ ಕಾಣತ್ತ ನೋಡ್ರಿ, ಅದು ಪಾಕಿಸ್ತಾನದ ಚೆಕ್ ಪೋಸ್ಟ್. ಅದು ಇವಾಗ ಯುದ್ಧ ಆಗ್ಬೇಕಾದ್ರೆ ನಮ್ಮ ಭಾರತ ಸೈನಿಕರು ಈ ರೀತಿ ಪ್ಲೇಸ್ಗಳನ್ನೆಲ್ಲ ಬಳಕೆ ಮಾಡ್ತಿದ್ರು. ಅವಾಗ ಇದು ಹಂಟರ್ ಏರ್ಕ್ರಾಫ್ಟ್ ಅಂತ ಟೋಟಲ್ ಆಗಿ ಪಾಕಿಸ್ತಾನದವರು 36 ಟ್ಯಾಂಕರ್ಗಳನ್ನು ಧ್ವಂಸ ಮಾಡ್ತದಂತ. ಇದು ಪಾಕಿಸ್ತಾನವರು ತೊಗೊಂಡು ಬಂದಿದ್ದಂಥ ಅವರ ಟ್ಯಾಂಕ್ ಇದು. ಸೊ ಇದು ಕೂಡ ನಮ್ಮ ಇಂಡಿಯನ್ ಏರ್ಫೋರ್ಸೇ ಧ್ವಂಸ ಮಾಡಿದ್ದು. ಯುದ್ಧ ಮಾಡಬೇಕಾದ್ರೆ ಪಾಕಿಸ್ತಾನದವರು ರಾತ್ರೋರಾತ್ರಿ ಈ ಕಡೆ ತಂದಂಥ ಟ್ಯಾಂಕರ್ಗಳು ಇದು. ಪಾಕಿಸ್ತಾನದ ದೊಡ್ಡ ಸೇನೆ ಮತ್ತು ಭಾರತದ ಅತಿ ಚಿಕ್ಕ ಸೇನೆ ನಡುವ ಯುದ್ಧ ನಡೀತದ. ಬಟ್ ಫೈನಲಿ ಯುದ್ಧದೊಳಗೆ ಗೆದ್ದಿದ್ದು ನಮ್ಮ ಭಾರತ ಸೇನೆ. ಆಲ್ಮೋಸ್ಟ್ ನಮ್ಮ ಸೈನಿಕರಿಗೆ ಒಂದು ರೀತಿ ನಾವು ಸೆಲ್ಯೂಟ್ ಮಾಡಲೇಬೇಕು. 1971 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದಂಥ ಯುದ್ಧದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಆಲ್ಮೋಸ್ಟ್ ನಿಮಗೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರ್ತೈತೆ ಅಂತ ಅನ್ಕೋತೀನಿ. ಆ ಯುದ್ಧ ಆಗಿದ್ದು ರಾಜಸ್ಥಾನದ ಲೋಂಗೆವಾಲಾ ಅನ್ನೋ ಸ್ಥಳದಲ್ಲಿ. ಪ್ರೆಸೆಂಟಾಗಿ ಇವಾಗ ನಾನಿರೋದು ಕೂಡ ಇದೇ ಸ್ಥಳದಲ್ಲಿ. ಇವತ್ತಿನ ಈ ವಿಡಿಯೋದೊಳಗೆ ನಿಮಗೆ 1971 ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಟೈಮ್ದಲ್ಲಿ ಆದಂಥ ಒಂದಿಷ್ಟು ಮೆಮೊರಿ ಬಗ್ಗೆ ಈ ಜಾಗದಲ್ಲಿ ಏನೆಲ್ಲ ಅದು ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ. ಸೊ ಈ ವಿಡಿಯೋದ ನಿಮಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿರಿ, ಅಥವಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ಪ್ರೆಸೆಂಟಾಗಿ ಇವಾಗ ನಾನು ಜೈಸಲ್ಮೇರಿಂದ ಸುಮಾರು 125 ಕಿಲೋಮೀಟ್ರ್ ದೂರ ಇರೋ ಲೋಂಗೆವಾಲಾ. ಆ್ಯಕ್ಚುಲಿ ಇವಾಗ ಇಲ್ಲಿಗೆ ಬಂದಿನಿ. ಇಲ್ಲಿಯ ಪ್ಲೇಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಇನ್ನು ಈ ಯುದ್ಧದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಕೇಳ್ರಿ. 1971 ಡಿಸೆಂಬರ್ 4ನೇ ತಾರೀಕು ರಾತ್ರಿ ಹೊತ್ತು ಪಾಕಿಸ್ತಾನದವರು ಟೋಟಲ್ ಆಗಿ 2,000 ರಿಂದ 3,000 ಜನ ಹೇಗಾದ್ರೂ ಮಾಡಿ ಜೈಸಲ್ಮೇರ್ನ ವಶ ಮಾಡ್ಕೋಬೇಕು ಅಂತ ಅವರು ಲೋಂಗೆವಾಲಾ ಮ್ಯಾಗ ಈ ರೀತಿ ಬರ್ತಾರ. ಆವಾಗ ಬಂದಾಗ ಮೇಜರ್ ಕುಲ್ದೀಪ್ ಸಿಂಗ್ ಅವರ ನೇತೃತ್ವದಲ್ಲಿ ಟೋಟಲ್ ಆಗಿ 120 ಸೈನಿಕರು, ನಮ್ಮ ಭಾರತದ ಸೈನಿಕರು. ಅವರ ಮೇನ್ ಗುರಿ ಏನಾಗಿತ್ತಪ್ಪ ಅಂತಂದ್ರೆ ಹೇಗಾದ್ರೂ ಮಾಡಿ ಇವರನ್ನು ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಬಿಡಬಾರ್ದು, ಅವರನ್ನು ಇದೇ ಜಾಗದೊಳಗೆ ತಡೆದು ನಿಲ್ಲಿಸ್ಬೇಕು ಅನ್ನೋದು ಮೇನ್ ಇವರ ಗುರಿಯಾಗಿತ್ತು. ನಮ್ಮ ಹತ್ರ ಸೈನಿಕರು ಜಾಸ್ತಿ ಇರಲಿಲ್ಲ. ಬಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅವರು ಸಿಕ್ಕಾಪಟ್ಟೆ ಟ್ಯಾಂಕ್ ಆಗಿರಲಿ ಅಥವಾ ಎಲ್ಲ ರೀತಿಯ ರೈಫಲ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಬಟ್ ನಮ್ಮ 120 ಜನ ಸೈನಿಕರ ಹತ್ರ ಇದ್ದಿದ್ದು ಕೇವಲ ರೈಫಲ್ಸ್ ಅಷ್ಟೇ. ಆವಾಗ ರಾತ್ರಿ ಇನ್ನೂ ಇಂಡಿಯನ್ ಏರ್ಫೋರ್ಸ್ ಬಂದಿರಲಿಲ್ಲತ್ತ. ಸೊ ಅದೇ ರೀತಿ ಕೇವಲ 120 ಜನ ಭಾರತ ಸೈನಿಕರು 2,000 ರಿಂದ 3,000 ಜನ ಪಾಕಿಸ್ತಾನದ ಸೈನಿಕರನ್ನು ತಡೆದು ನಿಲ್ಲಿಸ್ತಾರ. ಬೆಳಗ್ಗೆವರೆಗೂ ಅವರನ್ನು ಲೋಂಗೆವಾಲಾ ಈ ಸ್ಥಳನ ದಾಟಿ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಇದು ನಮ್ಮ ಭಾರತದ ಆ್ಯಕ್ಚುಲಿ ಸೈನಿಕರ ಪವರ್ ಅಂತಂದ್ರೆ. ಅದಾದ್ಮ್ಯಾಗ ಬೆಳಗ್ಗೆ ಬೆಳಕು ಆಗ್ತಿದ್ದಂಗೆ ಇಂಡಿಯನ್ ಏರ್ಫೋರ್ಸ್ ವಿಮಾನ ಎಲ್ಲ ಬರ್ತಾವ. ನಮ್ಮ ಇಂಡಿಯನ್ ಏರ್ಫೋರ್ಸ್ ಅವರು ಪಾಕಿಸ್ತಾನದ 36 ಟ್ಯಾಂಕ್ಗಳನ್ನು ಧ್ವಂಸ ಮಾಡ್ತಾರೆ. ಹಾಗೆ 200 ರಿಂದ 300 ಜನ ಪಾಕಿಸ್ತಾನದ ಸೈನಿಕರನ್ನು ಸಾಯಿ ಹೊಡಿತಾರ. ಮತ್ತು ಸಿಕ್ಕಾಪಟ್ಟೆ ಜನರಿಗೆ ಗಾಯ ಆಕವು. ಇನ್ನು ಕೆಲವಷ್ಟು ಜನ ಅಂತರೂ ಓಡಿ ಹೋಗ್ತಾರ. 1971 ಡಿಸೆಂಬರ್ 4ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕೊಳಗೂ ಈ ಯುದ್ಧ ನಡೀತದ. ಹೀಗೆ 1-2-3 ದಿನದಲ್ಲಿ ಕೊನೆಗೂ ಇಂಡಿಯಾ ಮತ್ತು ಪಾಕಿಸ್ತಾನದ ಯುದ್ಧ ಮುಗಿತದ. ನಮ್ಮ ಭಾರತ ಯುದ್ಧದೊಳಗೆ ಕೊನೆಗೂ ಜಯಶಾಲಿ ಆಗ್ತದ. ಯುದ್ಧ ಆದಂಥ ಸ್ಥಳನೇ ಈ ಜಾಗ. ಆಲ್ಮೋಸ್ಟ್ ನಮ್ಮ ಸೈನಿಕರಿಗೆ ಒಂದು ರೀತಿ ನಾವು ಸೆಲ್ಯೂಟ್ ಮಾಡಲೇಬೇಕು. ಯಾಕಂದ್ರೆ ಆ ಟೈಮ್ದಾಗ ಆದಂಥ ಯುದ್ಧ ಅಷ್ಟೊಂದು ಈಸಿ ಆದಂಥ ಯುದ್ಧ ಅಂತೂ ಖಂಡಿತ ಅಲ್ವೇ ಅಲ್ಲದು. ಇನ್ನು ಈ ಜಾಗದಾಗ ಏನು ನೋಡತ್ತೀರಿ, ಇದು ಹಂಟರ್ ಏರ್ಕ್ರಾಫ್ಟ್ ಅಂತ. 1971 ಡಿಸೆಂಬರ್ 5ನೇ ತಾರೀಕು ಬೆಳಗ್ಗೆ ಟೈಮ್ ಬರ್ತದಂತಿದ್ದು. ಟೋಟಲ್ ಆಗಿ ಪಾಕಿಸ್ತಾನದವರು 36 ಟ್ಯಾಂಕರ್ಗಳನ್ನು ಧ್ವಂಸ ಮಾಡ್ತದಂತ. ಅದನ್ನು ಕೂಡ ಈ ಜಾಗದಾಗ ಇಟ್ಟಾರ. ಇಲ್ಲಿ ನೋಡ್ಬೋದು ನೀವು. ಇದರ ಹೆಸರು T-55 ಟ್ಯಾಂಕ್ ಅಂತ. ಅಂದರೆ ನಮ್ಮ ಇಂಡಿಯಾದವರು ಇದನ್ನು ಪಾಕಿಸ್ತಾನದವ್ರ ವಿರುದ್ಧ ಇದನ್ನು ಬಳಕೆ ಮಾಡ್ತಾರೆ. ಆ್ಯಕ್ಚುಲಿ ಇದು ಮೋಸ್ಟ್ ಪವರ್ಫುಲ್ ಟ್ಯಾಂಕ್ ಅಂತ ಬರ್ದಾರ ಇಲ್ಲಿ. ಇದನ್ನು ಯುದ್ಧದ ಟೈಮ್ದಾಗ
ಅವ್ರ ವಿರುದ್ಧ ಬಳಕೆ ಮಾಡಿದ್ರು. ನಾನು ಎಷ್ಟು ಹತ್ರದಿಂದ ಯಾವತ್ತೂ ಕೂಡ ನೋಡಿರಲಿಲ್ಲ, ಎಲ್ಲ ಪಿಕ್ಚರ್ದಾಗೆ ಜಾಸ್ತಿ ನೋಡ್ತಿದ್ವಿ. ಬ್ರೌನಿಂಗ್ ಮಷಿನ್ ಗನ್ ಅಂತ, ಇದು ಕೂಡ ಯುದ್ಧದೊಳಗೆ ಬಳಕೆ ಮಾಡಿದ್ದು. ಇದು 106 mm ರಿಕಾಯ್ಲ್ಸ್ ರೈಫಲ್ ಅಂತಿದ್ದು ನೋಡ್ರಿ ಯಾವ ರೀತಿ ಅಂತ. ಇನ್ನು ಇದ್ರ ಪಕ್ಕದಲ್ಲಿ ಇಲ್ಲೊಂದು ನೋಡ್ಬೋದು, ಇದರ ಹೆಸರು ಕೃಷಕ್ ಏರ್ಕ್ರಾಫ್ಟ್ ಅಂತ. ಇದು ಕೂಡ ಪಾಕಿಸ್ತಾನದವ್ರ ವಿರುದ್ಧ ಇಂಡಿಯಾದ ಸೈನಿಕರು ಇದನ್ನು ಕೂಡ ಬಳಕೆ ಮಾಡ್ತಾರೆ. ಆಲ್ಮೋಸ್ಟ್ ಆ ಟೈಮ್ದಾಗ ಯುದ್ಧದಾಗ ಇಂಡಿಯಾದವರು ಯಾವೆಲ್ಲ ಬಳಕೆ ಮಾಡ್ಯಾರ ಎಲ್ಲ ಈ ಮ್ಯೂಸಿಯಂ ಒಳಗೆ ಇಟ್ಟಾರ. ಈ ಜಾಗದಾಗ ನಾವು ಆಲ್ಮೋಸ್ಟ್ ಎಲ್ಲ ನೋಡ್ಬೋದು. ನನ್ನ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ ಹಿಂದಿ ಒಳಗೆ ಬಾರ್ಡರ್ ಅಂತ ಒಂದು ಮೂವಿ ಐತಿ. ಆ ಮೂವಿ ನೋಡಿದವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರ್ತೈತೆ ಅನ್ಕೋತೀನಿ. ಆ ಮೂವಿ ಬೇಸ್ಡ್ ಆಗಿರೋದೇ ಈ ಸ್ಟೋರಿ ಮ್ಯಾಗ. 1971 ಇಲ್ಲೆಲ್ಲ ಯುದ್ಧ ಆಗಿದ್ರ ಮ್ಯಾಗೆ ಆ ಮೂವಿ ಮಾಡ್ಯಾರ. ಆವಾಗಲೇ ನಿಮಗೆ ಇಂಡಿಯಾದವರು ಬಳಸಿದಂಥ ಟ್ಯಾಂಕರ್ಗಳ ತೋರಿಸಿದೆ. ಬಟ್ ಇಲ್ಲಿ ನೋಡತ್ತಿರಲ್ಲ, 1971 ಯುದ್ಧ ಮಾಡಬೇಕಾದ್ರೆ ಪಾಕಿಸ್ತಾನದವರು ರಾತ್ರೋರಾತ್ರಿ ಈ ಕಡೆ ತಂದಂಥ ಟ್ಯಾಂಕರ್ಗಳು. ಇದು ಪಾಕಿಸ್ತಾನದವರು ಬಳಕೆ ಮಾಡಿದ್ದು. ಬಟ್ ಇದು ನೋಡಿದಾಗಲೇ ನಿಮ್ಗೆ ಅರ್ಥ ಆಗ್ತದ ನಮ್ಮ ಇಂಡಿಯನ್ ಆರ್ಮಿಯವ್ರ ಹತ್ರ ಇದ್ದಂಥ ಟ್ಯಾಂಕರ್ಗಳು ಯಾವ ರೀತಿ ಇದ್ದು, ಇದು ಪಾಕಿಸ್ತಾನ ಆರ್ಮಿಯವ್ರ ಹತ್ರ ಇದ್ದಂಥ ಟ್ಯಾಂಕರ್ಗಳು ಯಾವ ರೀತಿ ಅದಾವ ಅಂತ. ಸೊ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗತ್ತೆ ಅನ್ಕೋತೀನಿ ವಿಡಿಯೋದೊಳಗೆ. ಸೊ ಈ ಜಾಗದಾಗ ಒಂದು ಇಟ್ಟಾರ ನೋಡ್ರಿ, ಇದು ಪಾಕಿಸ್ತಾನ ಸೇನೆ ಬಳಕೆ ಮಾಡಿದಂಥ ಟ್ಯಾಂಕ್ ಇದು. ಇದನ್ನು ಕೂಡ ಭಾರತ ಸೇನೆ ಧ್ವಂಸ ಮಾಡಿದ್ದು. ಮತ್ತು ಸ್ವಲ್ಪ ಅದನ್ನು ಮ್ಯಾಗ ಪಾಲಿಶ್ ಎಲ್ಲ ಮಾಡಿ ರೆಡಿ ಮಾಡಿ ಇಲ್ಲಿ ಮ್ಯೂಸಿಯಂ ಟೈಪ ನೋಡೋಕೆ ಇಟ್ಟಾರ ಈ ಜಾಗದಾಗ. ಆಲ್ಮೋಸ್ಟ್ ಅವರು ದೊಡ್ಡದೇ ತಂದಿದ್ರು, ಬಟ್ ಹೊಡೆದು ಉರುಳಿಸಿದ್ರೆ ಅಂತ ಹೇಳ್ಬೋದು ಅಷ್ಟೇ. ನೋಡಿರಿ ಅದ್ರದ್ದು ಚೈನಿಂಗ್ ಸಿಸ್ಟಮ್ ಆಗಿರಲಿ ಅಥವಾ ಕೆಳಗೆ ಗಾಲಿ ಸಿಸ್ಟಮ ಎಲ್ಲ ಯಾವ ರೀತಿ ಡಿಫ್ರೆಂಟ್ ಅದಾವತ್ತಿವೆಲ್ಲ. ದೊಡ್ಡ ದೊಡ್ಡ ರೈಫಲ್ನಿಂದ ಶೂಟ್ ಮಾಡಬೇಕಾದ್ರೆ ಈ ರೀತಿ ಗಾಡಿಯೆಲ್ಲ ಬಳಕೆ ಮಾಡ್ತಿದ್ರು. ಅದರೊಳಗೆ ಹಿಂದಿನ ಸೈಡ್ ದೊಡ್ಡ ರೈಫಲ್ ಒಬ್ಬರು ಹಿಂದೆ ನಿಂತು ಆಪ್ರೇಟ್ ಮಾಡ್ತಿದ್ರು. ಈ ರೀತಿ ಹೊಡೆದ್ರೆ ಸೀದಾ ಅದು ಸಿಕ್ಕಾಪಟ್ಟೆ ದೂರ ಹೋಗ್ತಿದ್ವು ಅವೆಲ್ಲ, ಅದಕ್ಕೆ ಬಳಕೆ ಮಾಡ್ತಿದ್ರು ಇವೆಲ್ಲ. ಈ ಜಾಗದಾಗ ಇಂಡಿಯನ್ ಫ್ಲ್ಯಾಗ್ ನೋಡಿರಿ ಎಷ್ಟು ದೊಡ್ಡದಂತ ಮ್ಯಾಗಿಂದ. ಪಾಕಿಸ್ತಾನವರ ಪ್ಲ್ಯಾನ್ ಏನಾಗಿತ್ತಂತಂದ್ರೆ ಇಲ್ಲಿ ನೋಡತ್ತಿರ್ಬೋದು, ಈ ದಾರಿ ಮೂಲಕ ಇಲ್ಲಿಂದ ಬಂದು ಲೋಂಗೆವಾಲ ಮೂಲಕ ಡೈರೆಕ್ಟ್ ಅವರು ಹೋಗಬೇಕಾಗಿರೋದು ಜೈಸಲ್ಮೇರ್ನ ಹೇಗಾದ್ರೂ ಮಾಡಿ ವಶ ಮಾಡ್ಕೋಬೇಕು ಅಂತ ಈ ರೀತಿ ಅವರ ಪ್ಲ್ಯಾನ್ ಆಗಿತ್ತು. ಬಟ್ ಅವರು ಇಲ್ಲಿ ಹತ್ತಿರ ಬರ್ತಿದ್ದಂಗೆ ಲೋಂಗೆವಾಲದಿಂದ 120 ಜನ ಸುಮಾರು 2,000-3,000 ಜನ ಸೈನಿಕರನ್ನ ತಡೆದು ನಿಲ್ಲಿಸ್ತಾರೆ ಇದೇ ಜಾಗದಾಗ. ಇಲ್ಲಿಂದ ಮುಂದವರಿಗೆ ಬರೋಕ್ಕೂ ಕೂಡ ಬಿಡಲ್ಲ. ಆಲ್ಮೋಸ್ಟ್ ಈ ಜಾಗದ ಪೂರ್ತಿ ಮ್ಯಾಪ್ ನೋಡ್ಬೋದು ನೀವು. ನೋಡ್ರಿ ಅವಾಗ ಯುದ್ಧ ಆಗಬೇಕಾದ್ರೆ ನಮ್ಮ ಭಾರತ ಸೈನಿಕರು ಯಾವ ರೀತಿ ಶೂಟ್ ಮಾಡ್ಬೇಕಾದ್ರೆ ಮರಿಗೆ ಇಲ್ಲೆಲ್ಲ ನಿಂತ್ಕೊಂಡು ಸೊ ಆ ಕಡೆ ಎಲ್ಲ ಶೂಟ್ ಮಾಡ್ತಿದ್ರು. ಆವಾಗ ಈ ರೀತಿ ಪ್ಲೇಸ್ಗಳನ್ನೆಲ್ಲ ಬಳಕೆ ಮಾಡ್ತಿದ್ರು. ಅವಾಗ ಈ ಜಾಗದೊಳಗೆ ನಿಮ್ಗೇನು ಕಾಣತ್ತದ, ಇದು ಪಾಕಿಸ್ತಾನವರು ತೊಗೊಂಡು ಬಂದಿದ್ದಂಥ ಅವರ ಟ್ಯಾಂಕ್ ಇದು. ಸೊ ಇದು ಕೂಡ ನಮ್ಮ ಇಂಡಿಯನ್ ಏರ್ಫೋರ್ಸೇ ಧ್ವಂಸ ಮಾಡಿದ್ದು. ಸೊ ಒಳಗೆಲ್ಲ ಈ ರೀತಿ ಇರ್ತದೆ ಟ್ಯಾಂಕ್. ಬೆಳಗ್ಗೆ ಹೆಂಗೆ ಇಂಡಿಯನ್ ಏರ್ಫೋರ್ಸ್ ಬಂತು, ಸೊ ಒಂದಾದ್ಮ್ಯಾಗ ಒಂದು ಟ್ಯಾಂಕರ್ಗಳು ಎಲ್ಲ ಧ್ವಂಸ ಆಗತ್ತು. ಆವಾಗ ನಿಧಾನವಾಗಿ ಪಾಕಿಸ್ತಾನದ ಸೇನೆ ವಾಪಸ್ ಹೋಗೋಕೆ ಟ್ರೈ ಮಾಡತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಾಯಿತು ಇನ್ನೂ ನಾವು ಇಲ್ಲೇ ಇದ್ದೆ ಅಂದ್ರೆ ಬದುಕೋದು ಭಾಳ ಕಷ್ಟ ಐತಂತ. ಪಾಕಿಸ್ತಾನದ ಸೈನಿಕರು ತೊಗೊಂಡು ಬಂದಿರುವಂಥ ಟ್ರಕ್ ಇದು. ಆವಾಗ ಯುದ್ಧ ಟೈಮ್ ಒಳಗೆ ಅವರು ಈ ರೀತಿ ಒಂದಿಷ್ಟು ಟ್ರಕ್ಗಳನ್ನು ತೊಗೊಂಡು ಬಂದಿದ್ದರು. ತೊಗೊಂಡು ಬರಬೇಕಾದ್ರೆ ಇನ್ನೇನು ಮುಂದಕ್ಕೆ ಹೋಗುವಷ್ಟರಲ್ಲಿ ನಮ್ಮ ಭಾರತ ಸೈನಿಕರು ಪೂರ್ತಿ ಟ್ರಕ್ಗೆ ಧ್ವಂಸ ಮಾಡಿದರು. ಆ ಟ್ಯಾಂಕ ಅಲ್ಲೊಂದು ಇಟ್ಟಾರ, ಇನ್ನು ಈ ಟ್ರಕ್ನ ಈ ಜಾಗದಾಗ ಇಟ್ಟಾರ. ಸೊ ಇದ್ರಾಗ ರೈಫಲ್ಸ್ ಅವು ಇವೆಲ್ಲ ಇಟ್ಕೊಂಡು ಬರ್ತಿರತ್ತೆ ಅನ್ಕೋತೀನಿ. ಇಲ್ಲ ಮರುಭೂಮಿ ಒಳಗೆ ಈ ಟ್ರಕ್ನ ತೊಗೊಂಡ್ರೆ ಹೆಂಗೆ ಬಂದ್ರೆ ಗೊತ್ತಿಲ್ಲ ಅವರು. ಇಷ್ಟೊತ್ತೆಲ್ಲ ಪ್ಲೇಸ್ ಎಲ್ಲ ಏನು ನೋಡಿದ್ರಿ ನೀವು, ಇದು ಎಲ್ಲ ಏನು ಟಿಕೆಟ್ ಇಲ್ಲ, ಇದು ಪೂರಾ ಫ್ರೀ. ಬಟ್ ನೀವು ಇಲ್ಲಿ ನೋಡ್ಬೋದು ಮ್ಯೂಸಿಯಮ್ಮ ಮತ್ತು ಇಲ್ಲಿ ನಡೆದಂಥ ಘಟನೆ ಬಗ್ಗೆ ಪಿಕ್ಚರ್ ತೋರಿಸ್ತಾರೆ. ಅದು ನೋಡ್ಬೇಕಂದ್ರೆ ಅದ್ರ ಟಿಕೆಟ್ 60 ರೂಪಾಯಿ ಐತಿ. ಸೊ ಈ ಜಾಗ ಏನು ಕಾಣತ್ತದ ಇಲ್ಲೇ, ಅದು ಒಳ್ಳೆ ಮ್ಯೂಸಿಯಮ್ ಐತಿ. ನೋಡ್ರಿ ಯುದ್ಧ ಯಾವ ರೀತಿ ಆಗಿದೆ ಅಂತ ಮ್ಯಾಪ್ ಬಿಟ್ಟಾರೆ ಇಲ್ಲಿ. ಸೊ ಈ ರೀತಿ ಪಾಕಿಸ್ತಾನ ಸೇನೆ ಎಲ್ಲ ಈ ಕಡೆ ಮತ್ತು ಇಂಡಿಯಾ ಸೇನೆ ಎಲ್ಲ ಈ ಕಡೆ ಈ ರೀತಿ ಯುದ್ಧ ಆಗೈತಿ ಈ ಜಾಗದಾಗ. ಸೊ ಅದರದ್ದೇ ಮ್ಯಾಪ್ ಇದು. ಈ ಮ್ಯೂಸಿಯಂ ಒಳಗೆ 1971 ಯುದ್ಧ ಆಗೋ ಟೈಮಲ್ಲಿ ನಮ್ಮ ಭಾರತದ ಸೇನೆ ಬಳಸಿದಂಥ ರೈಫಲ್ಸ, ಬುಲೆಟ ಮತ್ತು ಕೆಲವೊಂದು ವಸ್ತುಗಳನ್ನು ಈ ಮ್ಯೂಸಿಯಂ ಒಳಗೆ ನಾವು ನೋಡ್ಬೋದು. ಅದನ್ನು ಬಿಟ್ಟರೆ ಮತ್ತು ಆವಾಗಿನ ಟೈಮ್ದಾಗ ಆದಂಥ ಯುದ್ಧದ ಬಗ್ಗೆ ಒಂದು ಮೂವಿ ಕೂಡ ತೋರಿಸ್ತಾರೆ. ಪೂರ್ತಿ ಅಂಡರ್ಗ್ರೌಂಡ್ ಒಳಗೆ ಇದನ್ನು ರೆಡಿ ಮಾಡ್ಯಾರ ನೋಡ್ರಿ ಯಾವ ರೀತಿ ಐತಿ. ಒಂದು ರೀತಿ ನಾವು ಯಾವುದೋ ಕೆಳಗೆ ಇದ್ರಾಗ ಬಂದೇವತ್ತು ಫೀಲ್ ಆಗ್ತದೆ.
ಪೂರ್ತಿ ಸಿನಿಮಾ ಥಿಯೇಟ್ರ್ ಇದು. ಸೊ ಇದರೊಳಗೆ 1971 ಒಳಗೆ ಆದಂಥ ಘಟನೆ ಬಗ್ಗೆ ಸೊ ಇದ್ರೊಳಗೆ ತೋರಿಸ್ತಾರೆ ನಮಗೆ ಇವಾಗ ಇಲ್ಲಿ. ಸೊ ಇದು ಪೂರ್ತಿ ಥಿಯೇಟ್ರ್ ಇದು. ಟೀಕೆ ಒಳಗೆ ವಿಡಿಯೋ ಅಲೌಡ್ ಇಲ್ಲ, ಹಾಗಾಗಿ ಅದನ್ನೇನು ತೋರಿಸೋದಾಗಲ್ಲ. ಲೋಂಗೇವಾಲಾ ವಾರ್ ಮೆಮೋರಿಯಲಿಂದ ಸುಮಾರು 38 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಮತ್ತೊಂದು ಈ ಸ್ಥಳ ಯಾವುದಪ್ಪ ಅಂತಂದರೆ ಅದುವೇ ತನೋಟ ಮಾತೆಯ ಮಂದಿರ. ಇವಾಗ ಇದೇ ಜಾಗದಲ್ಲಿ ನಾ ಇದೀನಿ. ಅಷ್ಟಕ್ಕೂ ಈ ದೇವಸ್ಥಾನ ಯಾಕೆ ಅಷ್ಟು ಸ್ಪೆಷಲ್ ಅಂದ್ರೆ 1965 ಮತ್ತು 1971 ಭಾರತ ಮತ್ತು ಪಾಕಿಸ್ತಾನ ನಡುವೆ ಆದಂಥ ಯುದ್ಧದ ಟೈಮ್ದಾಗ ಆವಾಗ ಪಾಕಿಸ್ತಾನ ಸಿಕ್ಕಾಪಟ್ಟೆ ಬಾಂಬ್ಗಳನ್ನು ಈ ಜಾಗದಾಗ ಹಾಕ್ತಾರಂತ. ಆದ್ರೆ ಮೇನಾಗಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ ಪಾಕಿಸ್ತಾನದವರು ಹಾಕಿದಂಥ ಬಾಂಬ್ ಈ ಜಾಗದಾಗ ಬಿದ್ದಾಗ, ಈ ದೇವಸ್ಥಾನದ ಮ್ಯಾಗ ಬಿದ್ದಾಗ ಯಾವುದೂ ಕೂಡ ಆ ಬಾಂಬ್ ಸ್ಫೋಟ ಆಗಿಲ್ಲಂತ, ಯಾವುದೂ ಬ್ಲಾಸ್ಟ್ ಆಗಿಲ್ಲಂತ. ಅದಕ್ಕಾಗಿ ಇಲ್ಲಿರುವಂಥ ಸುತ್ತಮುತ್ತ ಜನರೆಲ್ಲ ಏನು ಅನ್ಕೋತಾರಂದ್ರೆ ಇದು ತನೋಟ ಮಾತೆಯ ಕೃಪೆ, ತನೋಟ ಮಾತೆ ಇರೋದಕ್ಕೆ ಇಷ್ಟೆಲ್ಲ ಒಳ್ಳೇದಾಗ್ತಿರೋದಂತ. ಆವಾಗಿಂದ ತನೋಟ ಮಾತೆಯ ಪೂಜೆ ಈ ಜಾಗದಾಗ ವಿಜೃಂಭಣೆಯಿಂದ ಆಗತೈತಿ. ಈ ದೇವಸ್ಥಾನ ಒಳಗೆ ಈ ರೀತಿ ಅನ್ನಪ್ರಸಾದ ಇರ್ತದೆ ಅಂತ ನಿಜವಾಗಲೂ ನನಗೆ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಅನ್ನಪ್ರಸಾದ ಎಲ್ಲ ತಿಂದಿದ್ದಾಯ್ತು. ಇವಾಗ ಈ ಮಂದಿರನ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಆವಾಗಿಂದ ನಡ್ಕೊಳ್ತು ಬಂದಾರ. ಅಂದ್ರೆ ಆಲ್ಮೋಸ್ಟ್ ಅವರೇ ಇಲ್ಲೆಲ್ಲ ಪೂಜೆ ಮಾಡೋದು. ಒಳಗೆ ಯಾವ ಜಾಗದಾಗ ನೋಡಿದ್ರು ನಿಮ್ಗೆ BSF ಫೋರ್ಸ್ ಅವರೇ ಈ ಜಾಗದಾಗೆಲ್ಲ ಕಾಣ್ತಾರೆ ನಿಮಗೆ. ಯಾರೆಲ್ಲ ಇಂಡೋ ಮತ್ತು ಪಾಕ್ ಬಾರ್ಡ್ರಿಗೆಲ್ಲ ಹೋಗ್ತಾರ, ಯಾರೆಲ್ಲ ಜೈಸಲ್ಮೇರಿಗೆ ಬರ್ತಾರ, ಪ್ರತಿಯೊಬ್ಬರು ಕೂಡ ಈ ತನೋಟ ಮಾತೆಯ ಮಂದಿರಕ್ಕೆ ಬಂದು ಇಲ್ಲಿ ದರ್ಶನ ಪಡ್ಕೊಂಡೇ ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡ್ರ್ ಪ್ಲೇಸ್ ಎಲ್ಲ ನೋಡೋಕೆ ಹೋಗ್ತಾರೆ. ನೀವೇನಾದರೂ ಲೋಂಗೇವಾಲಾ ವಾರ್ ಮೆಮೋರಿಯಲ್ ಪ್ಲೇಸ್ ಬಂದ್ರೆ ಅಲ್ಲಿಂದ 38 ಕಿಲೋಮೀಟ್ರ್ ದೂರ ಇರೋ ಇಲ್ಲಿಗೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ನೀವೇನಾದರೂ ಈ ಜಾಗದಿಂದ ಬಾವ್ಲಿಯನ್ವಾಲಾ ಇಂಡೋ ಪಾಕ್ ಬಾರ್ಡ್ರ್ ನೋಡಬೇಕಪ್ಪ ಅಂತಂದ್ರೆ ನೀವು ಪಾಸ್ ತೊಗೋಬೇಕು. ಆನ್ಲೈನ್ ಒಳಗೆ ಅದನ್ನೆಲ್ಲ ಫಿಲ್ ಮಾಡಿ ಪಾಸ್ ತೊಗೋಬೋದು. ಸೊ ಫೈನಲಿ ಇವಾಗ ತನೋಟ ಮಾತೆ ಟೆಂಪಲಿಂದ 19 ಕಿಲೋಮೀಟ್ರ್ ದೂರ ಇರೋ ಬಾವ್ಲಿಯನ್ವಾಲಾ ಬಾರ್ಡರ್ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್ ನೋಡೋಕೆ ಇವಾಗ ಹೊಂಟಿವಿ. ಇಲ್ಲಿ ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಅದೇ ಇಲ್ಲಿ ಗಾಡಿ ಸಿಗೋದು. ಯಾಕಂದ್ರೆ 2 ವೀಲರ್ ಎಲ್ಲ ಒಳಗೆ ಹೋಗೋಕೆ ಅಲೌಡ್ ಇಲ್ಲ. ಮೊದಲೇ ಸುತ್ತಮುತ್ತ ಎಲ್ಲ ಪೂರ್ತಿ ಮರುಭೂಮಿ ಐತಿ, ಹಾಗಾಗಿ 4 ವೀಲರ್ ಇದ್ರೆ ಮಾತ್ರ ನೀವು ಒಳಗೆ ಹೋಗ್ಬೋದು. ನಾವು ಒಂದಿಷ್ಟು ಜನ ಮಾತಾಡ್ಕೊಂಡು ಶೇರಿಂಗ್ ಒಳಗೆ ಒಬ್ಬರನ್ನ ಗಾಡಿ ತೊಗೊಂಡು ಇವಾಗ ಹೊಂಟಿವಿ. ಇಲ್ಲಿಂದ 19 ಕಿಲೋಮೀಟ್ರ್ ದೂರ ಐತಿ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡ್ರ್ ಯಾವ ರೀತಿ ಅದಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ನಮ್ಮ ನಡೆ ಬಾರ್ಡರ್ ಕಡೆ. ಇಪ್ಪತ್ತು ನಿಮಿಷ ಬಾರ್ಡ್ರ್ ನೋಡೋ ಸಲುವಾಗಿ ಆಲ್ರೆಡಿ 1 ಗಂಟೆ ಪಾಸ್ ತೊಗೊಳ್ಳೋ ಪರಿಸ್ಥಿತಿ ಬತ್ತು. ಯಾಕಂದ್ರೆ ಪಾಸ್ ತೊಗೊಳ್ಳೋದೇ ಭಾಳ ಮುಷ್ಕಿಲಾಯ್ತು ನನಗೆ. ಯಾಕಂದ್ರೆ ನಮ್ಮ ಶೇರಿಂಗ್ ಟ್ಯಾಕ್ಸಿ ಒಳಗೆ ಯಾರೆಲ್ಲ ಇದ್ರೆ ಅವ್ರದ್ದೆಲ್ಲ ಪ್ರೊಫೈಲ್ ಎಲ್ಲ ಅಪ್ಲೋಡ್ ಮಾಡಿ ಪಾಸ್ ತೊಗೊಂಡು ಅದನ್ನು ಪ್ರಿಂಟ್ ತೊಗೊಂಡು ಆಫೀಸರ್ಸ್ ತೋರಿಸಿ ಅವ್ರು ಚೆಕ್ ಮಾಡಿ ವಿತ್ ಮೊಬೈಲ್ ಇಮೇಲ್ ID ಎಲ್ಲ ಚೆಕ್ ಮಾಡ್ತಾರೆ. ಅವರು ಚೆಕ್ ಮಾಡಿ ಕೊನೆಗೆ ಅದ್ರ ಮ್ಯಾಗ ಒಂದು ಸಿಕ್ಕ ಹೊಡೆದು ವಾಪಸ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಮಾಡಿ ಈ ಬಾವ್ಲಿಯನ್ವಾಲಾ ಬಾರ್ಡರ್ಗೆ ಬಂದಾಯಿತು. ಸೊ ಹಿಂದೆ ನೋಡ್ತಾ ಇರ್ಬೋದು ವೆಲ್ಕಮ್ ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಜೈಸಲ್ಮೇರ್ ಅಂತ ಬರ್ದಾರ. ಇವಾಗ ಒಳಗಡೆ ಹೋಗಂಬರ್ರಿ. ಇಲ್ಲಿ ತೋರ್ಸಾರ ನೋಡ್ರಿ 2 ಲ್ಯಾಂಡ್ ಮಾರ್ಕ್. ಈ ಕಡೆ ಇರೋದು ಇಂಡಿಯಾ ಮತ್ತು ಆ ಕಡೆ ಇರೋದು ಪಾಕಿಸ್ತಾನ. ಇವಾಗ ಈ ಕಡೆಯಿಂದ ನಾವು ಇವಾಗ ಆ ಕಡೆ ಹೋಗತ್ತೀವಿ. ಇಲ್ಲೈತೆ ನೋಡ್ರಿ, ಅಲ್ಲಿಂದ ಕಾಣ್ತದಲ್ಲ ನಿಮ್ಗೆ. ಅದ್ರ ಆ ಕಡೆ ಇರೋದೆಲ್ಲ ಪೂರ್ತಿ ಪಾಕಿಸ್ತಾನದು. ಲಾಸ್ಟಲ್ಲೆಲ್ಲ ಬಾರ್ಡ್ರ್ ನಮಗೆ ಅಚ್ಚ ಕನ್ನಡ ತಂತಿ ಬೇಲಿ ಕರಿತೇವೆ, ಪೂರ್ತಿ ಹಾಕ್ಯಾರದನ್ನೆಲ್ಲ ಪೂರ್ತಿ. ಆ ಕಡೆ ಇರೋದೆಲ್ಲ ಪಾಕಿಸ್ತಾನ. ಇವಾಗ ನಾವು ನಮ್ಮ ಹಿಂದೂಸ್ತಾನ ನಮ್ಮ ಭಾರತದೊಳಗೆ ನಿಂತೇವೆ. ಸೊ ಈ ಜಾಗದಾಗ ಹಾಕ್ಯಾರ ಅಂದ್ರೆ ಟೂರಿಸ್ಟ್ ಬರೋರೆಲ್ಲ ಯಾರು ಆ ಕಡೆ ಹೋಗಬಾರ್ದು ಅಂತೇಳಿ ಸೇಫ್ಟಿ ಸಲುವಾಗೆಲ್ಲ ಹಾಕ್ಯಾರ. ಆಲ್ಮೋಸ್ಟ್ ಎಲ್ಲ ಬಾರ್ಡ್ರ್ ಬಲ್ಲಿ ಈ ರೀತಿ ಒಬ್ಬರು ಸೋಲ್ಜರ್ ಪಿಕ್ಸ್ ಇದ್ದೇ ಇರ್ತಾರೆ. ಅವ್ರಿಗೊಂದು ರೂಮ್ ರೀತಿ ಇರ್ತದೆ ಅದು ಮ್ಯಾಗ. ಅದ್ರ ಮ್ಯಾಗ ನೋಡ್ಬೋದು ನಮ್ಮ ಭಾರತದ ಧ್ವಜ ಐತೆ ಅಲ್ಲಿ. ಆ್ಯಕ್ಚುಲಿ ಅದ್ರೊಳಗೆ ಸೋಲ್ಜರ್ ಕೂತಾರೆ ಇಲ್ಲಿ. ಎಷ್ಟು ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡ್ರ್ ಆಲ್ಮೋಸ್ಟ್ ಇಲ್ಲಿ ನೋಡೋಕೆ ಮತ್ತೇನಿಲ್ಲ, ನೀವೇ ಅದೇ ಬಾರ್ಡ್ರ್ ನೋಡ್ಬೋದು. ಸೊ ಅಲ್ಲಿ ಪೂರ್ತಿ ಏನು ನೋಡತ್ತಿರಲ್ಲ, ಅದ್ರ ಮ್ಯಾಗ ಏರಿದ್ರೆ
ಪಾಕಿಸ್ತಾನದ ಆ ಸೈಡ್ ಎಲ್ಲ ಕಾಣ್ತಿತ್ತು, ಬಟ್ ಅದು ಮ್ಯಾಗ್ ಇರೋದೆಲ್ಲ ಬಂದ್ ಮಾಡ್ಯಾರ, ಯಾಕಂದ್ರೆ ಅಲೌಡ್ ಇಲ್ಲ ಅಲ್ಲಿ. ಅಲ್ಲಿ ದೂರತ್ತ ಏನೋ ಒಂದು ಸಣ್ಣ ಬಿಲ್ಡಿಂಗ್ ಕಾಣತ್ತ ನೋಡ್ರಿ, ಅದು ಪಾಕಿಸ್ತಾನದ ಚೆಕ್ ಪೋಸ್ಟ್. ಅದು ಈ ಕಡೆ ಯಾವ ರೀತಿ ಇಲ್ಲೊಂದು ಚೆಕ್ ಪೋಸ್ಟ್ ಐತಿ, ಅದೇ ರೀತಿ ಅಲ್ಲಿ ದೂರ ಕಾಣೋದು ಪಾಕಿಸ್ತಾನ ಚೆಕ್ ಪೋಸ್ಟ್. ಆಲ್ಮೋಸ್ಟ್ ಅದು ಬಿಟ್ರೆ ಮತ್ತು ಪಾಕಿಸ್ತಾನದ ಮನೆಗಳೆಲ್ಲ ಏನು ಕಾಣಲ್ಲ. ಪೂರ್ತಿ ಅಲ್ಲಿ ಮ್ಯಾಗ ಹೋಗಿ ನಿಂತ್ರ ಎಲ್ಲ ಕಾಣ್ತಿತ್ತು, ಬಟ್ ಅಲ್ಲಿ ಅಲೌ ಮಾಡತ್ತಿಲ್ಲ ಅವರು. ಈ ಜಾಗದಾಗ ನೀವು ನೋಡತ್ತೀರಿ ಅಂದ್ರೆ ಬಾರ್ಡ್ರ್ ಏನು ತಂತಿ ಬೇಲಿ ಹಾಕ್ಯಾರಲ್ಲ, ಅಲ್ಲಿಂದ ಈ ಕಡೆ ಅಷ್ಟೇ ಇಂಡಿಯಾ ಅಲ್ಲ, ಅದಾದ್ಮೇಲೆ ಆ ಕಡೆ ನೋಡ್ಬೋದು ನಿಮ್ಗೆ ಒಂದು ಸಣ್ಣ ಬಿಳಿ ಗಾಡಿ ಟೈಪ್ ಕಾಣ್ತದ, ಅಲ್ಲಿವರೆಗೂ ಜಾಗ ಭಾರತದ. ಆದ್ರೆ ಇಲ್ಲಿ ಆರ್ಮಿ ಆಫೀಸರ್ ಎಲ್ಲ ಹೇಳತ್ತಿದ್ರು ಅದಕ್ಕಿಂತ ಮುಂಚೆನೇ ಇವರೆಲ್ಲ ಈ ರೀತಿ ಬಾರ್ಡರ್ ಲೈನ್ ಹಾಕ್ಯಾರತ್ತ. ಆ ಕಡೆ ಇರೋದೆಲ್ಲ ಸ್ವಲ್ಪ ಭಾಗ ಭಾರತದೇ. ಮತ್ತು ಪಾಕಿಸ್ತಾನವ್ರ ಬಗ್ಗೆ ಹೇಳಿದ್ರು, ಪಾಕಿಸ್ತಾನದ ಯಾವುದು ಕೂಡ ಬಾರ್ಡರ್ ಲೈನ್ ಇಲ್ಲತ್ತ ಅವ್ರದ್ದು. ಸೊ ನಾವೇನು ಹಾಕ್ಯೋ ನಮ್ದ್ರ ಮ್ಯಾಗೆ ಬಗೆಹರಿಸ್ಬಿಟ್ಟಾರ ಅವರು. ಸುಮ್ಮನೆ ಯಾಕೆ ರೊಕ್ಕ ಎಲ್ಲ ಖರ್ಚು ಮಾಡೋದು ಅಂತೇಳಿ ಅವ್ರು ಅದು ಹಾಕಿಲ್ಲ. ಇನ್ನು ಇನ್ನೊಂದು ವಿಷಯ ಗೊತ್ತಾಯಿತು, ಅವ್ರು ಕೇಳಿದಾಗ ಹೇಳಿದ್ರು, ಈಗ ನೀವು ಬಾರ್ಡ್ರ್ ಬಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲೊಬ್ಬರು ಆರ್ಮಿ ಆಫೀಸರ್ ನಿಂತಾರ. ಅದನ್ನು ಬಿಟ್ರೆ ಇಲ್ಲಿಂದ ಸುತ್ತಲೂ CCTV ಕ್ಯಾಮ್ರಾ ಎಲ್ಲ ಅದಾವು. ಅದಕ್ಕಿಂತ ಒಂದು ಅರ್ಧ ಕಿಲೋಮೀಟ್ರ್ ದೂರ ಮತ್ತೊಬ್ಬರು ಆರ್ಮಿ ಆಫೀಸರ್ ಇರ್ತಾರತ್ತ. ಅದೇ ರೀತಿ ಆ ಸೈಡ್ ಪಾಕಿಸ್ತಾನದವರು ಇರ್ತಾರೇನಂತ ಕೇಳಿದ್ವಿ ನಾವು. ಅದಕ್ಕೆ ಅವ್ರು ಹೇಳಿದ್ರು ಆ ಸೈಡ್ ಪಾಕಿಸ್ತಾನದವ್ರು ಯಾರೂ ಇರಲ್ಲತ್ತವರು. ಆಲ್ಮೋಸ್ಟ್ ಅವ್ರು ಯಾವಾಗಾರ ಒಂದು ಸಲ ಈ ರೀತಿ ಡ್ಯೂಟಿ ಮಾಡ್ತಾರತ್ತ, ಅದು ಬಿಟ್ಟರೆ ಡೈಲಿ ಈ ರೀತಿ ಕಂಟಿನ್ಯೂ ಆಗಿ ಡ್ಯೂಟಿ ಮಾಡಲತ್ತ. ಯಾಕಂದ್ರೆ ಅವ್ರಿಗೆ ಗೊತ್ತದ ನಾವಂತರೂ ಅವ್ರ ಮ್ಯಾಗ ಅಟ್ಯಾಕ್ ಮಾಡಲತ್ತ. ಸೊ ಫೈನಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್ ಕೂಡ ನೋಡಿದ್ದಾಯ್ತು ಇವಾಗ. ಐ ಹೋಪ್ ನಿಮ್ಗೆ ಇವತ್ತು ನಾನು ತೋರಿಸಿರುವಂಥ ಈ ಪ್ಲೇಸ್ಗಳ ಬಗ್ಗೆ ಮಾಹಿತಿ ಎಲ್ಲ ಕೂಡ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿರಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ರಾಜಸ್ಥಾನದ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಕೂಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.